ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರು ಅಬ್ಬರದ ಪ್ರಚಾರವನ್ನ ಮಾಡುವ ಮೂಲಕ ವಿಜಯನಗರದಲ್ಲಿ ಈಗ ಮತಪೇಟೆಗೆ ಇರುವಂತದ್ದು. ನಮ್ಮ ಜೊತೆಗೆ ಇ ತುಕಾರಾಂ ಅವರು ಇರುವಂತದ್ದು, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಹೇಗಿದೆ ಸರ್ ರೆಸ್ಪಾನ್ಸ್? ಹೋದಲ್ಲೆಲ್ಲ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ದೇಶದಲ್ಲಿ ಮತ್ತು ಬಳ್ಳಾರಿನಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಸರ್, ಒಂದ್ ಕಡೆ ಈಗ ತಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೂಡ ಎಲ್ಲರೂ ಬಂದು ಪ್ರಚಾರ ಮಾಡಿದ್ರು. ಈ ನಿಟ್ಟಿನೊಳಗೆ ಎಷ್ಟು % ವೋಟ್ ನಿಮ್ಮ ಹತ್ರ ಬರ್ಬೋದು? ಅಲ್ಲ, ಆಕ್ಚುಲಿ ಪರ್ಸೆಂಟೇಜ್ ಅಂತ ಹೇಳ್ತಾ ಇಲ್ಲ, ಬಟ್ ಚೆನ್ನಾಗಿ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲ ಕಾಂಗ್ರೆಸ್ ಪರವಾಗಿ ಜನ ಬರ್ತಾ ಇದಾರಲ್ಲ. ಸರ್, ಈಗ ಒಂದ್ ಕಡೆ ಮೋದಿ ಅವರು ಕೂಡ ಇಲ್ಲಿ ಪ್ರಚಾರ ಮಾಡಿ ಹೋದ್ರು. ಈ ನಿಟ್ಟಿನೊಳಗಡೆ ಎಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಹೊಸಪೇಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ರು ಅನ್ನೋದು ಒಂದು ಬಿಜೆಪಿ ಅವರು ಅಸ್ತ್ರ ಮಾಡ್ತಾ ಇದ್ದಾರೆ. ಮೋದಿ ಅಲ್ಲಿಗಾಗಿ ಈಗ ಜಸ್ಟ್ ವಿಜಯನಗರ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿ. ಈಗ ಮೋದಿ ಅವರು ಬಂದಿದ್ರು, ಅವ್ರು 10 ವರ್ಷಗಳ ಕಾಲ ಏನ್ ಮಾಡಿದೀನಿ, ದೇಶಕ್ಕೋಸ್ಕರ ಏನ್ ಮಾಡಿದೀನಿ ಅಂತೆಲ್ಲ ಅಕೌಂಟಬಿಲಿಟಿ ಹೇಳಿಲ್ಲ. ಒಂದಿನ ಪ್ರೆಸ್ ಮೀಟ್ ಮಾಡಲಿಲ್ಲ. ಇದನ್ನೆಲ್ಲ ಜನ ಗಮನಿಸಿದ್ದಾರೆ ಎಲ್ಲಾದ್ರೂ ಕೂಡ. ಇವತ್ತು ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಒಂದ್ ನಿಮಿಷ ಸರ್, ಮೀಡಿಯಾ ಇದೆ, ಒಂದ್ ನಿಮಿಷ ಸರ್, ಅಕೌಂಟಬಿಲಿಟಿ ಬೇಕಲ್ಲ. ಇವತ್ತು ನಾವು ಹೇಳ್ತಾ ಇದೀವಿ ವೇದಿಕೆ ಮೇಲೆ, ಕಾಂಗ್ರೆಸ್ ಇತಿಹಾಸದಲ್ಲಿ ನುಡಿದಂತೆ ನಡ್ಕೊಂಡು ಕೇಂದ್ರ ಸರ್ಕಾರ ಆಡಳಿತದ ಏನ್ ಕೊಟ್ಟಿದೀವಿ ನಾವು. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018 ಮಟ್ಟ ಭರವಸೆಗಳನ್ನ ಎಷ್ಟು ಕೊಟ್ಟಿದೀವಿ ನಾವು. 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದೀವಿ, ಅದನ್ನೆಲ್ಲ ಏನೇನು ಭರವಸೆ ಎಲ್ಲ ಕೊಟ್ಟು ದೇಶಕ್ಕೆ ಹೇಳ್ಬೇಕಲ್ಲ. ದೇಶದ್ದು ಬಜೆಟ್ನಲ್ಲಿ ಏನೇನು ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ, ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದೀನಿ, ಇದೆಲ್ಲ ಹೇಳ್ಬೇಕಲ್ಲ ಕಂಪ್ಲೀಟ್ ಆಗಿ. ಅದನ್ನ ಹೇಳಲೇ ಇಲ್ಲ. ಭಾವನಾತ್ಮಕ ವಿಚಾರಗಳನ್ನ ಹೇಳ್ತಾರೆ. ಭಾವನಾತ್ಮಕ ವಿಚಾರಗಳು ಅದಕ್ಕೆ ಸಂಬಂಧಪಡಂಗಿಲ್ಲ. ಆಮೇಲೆ ಕೇವಲ ಹುಸಿ ಸುಳ್ಳು ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟ್ ಆಗಿ. ಅವರು ಅದಕ್ಕೆ ಬಿಜೆಪಿ ವಿರೋಧವಾಗಿ ಇವತ್ತಿನ ದಿನ ಕಾಂಗ್ರೆಸ್ ಪರವಾಗಿ ಜನ ಸೇರ್ತಾ ಇದ್ದಾರೆ. ಸರ್, ಒಂದ್ ಕಡೆ ಈ ಬಳ್ಳಾರಿ ಲೋಕಸಭಾ ಚುನಾವಣೆ ಅಂದ್ರೆ 2 ಪಕ್ಷಕ್ಕೆ ಪ್ರತಿಷ್ಠೆ. ಒಂದ್ ಕಡೆ ಪಾಂಡವರು ಕೌರವರ ಯುದ್ಧ ಅಂತ ಹೇಳ್ತಾ ಇದ್ರೆ, ಈ ತರ ಪಾಂಡವರಲ್ಲಿ ಈಗ ಗೆಲುವಿನ ಪೂರಕ ಆಗೋ ಅಂಶಗಳೇನು ಸರ್? ಖಂಡಿತವಾಗ್ಲೂ ಯಾವಾಗ್ಲೂ ಕೂಡ ಪಾಂಡವರು ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಎಲ್ಲದು ಹೋರಾಡ್ಕೊಂಡು ಬಂದಿದ್ದಾರೆ. ಹಿಂಗಾಗಿ ಪಾಂಡವರ ಒಂದು ಯುದ್ಧ ಏನಿದೆ ಅದು ಈ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಅಂದ್ರೆ ಈಗ ನಿಮಗೆ ಏನ್ ಮುಂದಿರುವಂತ ಸವಾಲುಗಳೇನ್ ಸರ್? ಈಗ ಇರ್ತಕ್ಕಂಥ ಸವಾಲುಗಳೇನ್ ಸರ್? ಯಾಕಂದ್ರೆ 4 ಜನ ಸಂಸದರು, ಬೇಕಾದಷ್ಟು ಅನುದಾನಗಳಿದ್ದಾವೆ. ಇವತ್ತು ರಾಜ್ಯದಿಂದ 4 ಲಕ್ಷ ಅಷ್ಟು ಇವತ್ತು ಅಮೌಂಟು ಅಂದರೆ ಅನುದಾನ ನಮಗೆ ಕೇಂದ್ರಕ್ಕೆ ಹೋಗ್ತದೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು 52,000 ಕೋಟಿ ಇವತ್ತಿನ ದಿನ ಬರ್ತಕ್ಕಂಥದ್ದು. ಇವತ್ತು ಇನ್ನೂ 33,000 ಕೋಟಿ ಬರಬೇಕು. ನೀತಿ ಆಯೋಗನ ತೆಗೆದು ಬಿಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ. ಹಿಂಗಾಗಿ ಇವತ್ತಿನ ದಿನ ರಾಜ್ಯಕ್ಕೆ ಬರಬೇಕಾಗಿದ್ದ ಪಾಲು, ಆಮೇಲೆ ಯೋಜನೆಗಳನ್ನ, ರೈಲ್ವೆ ಯೋಜನೆ ಇರ್ಬೋದು, ರಸ್ತೆ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳನ್ನ ಇವತ್ತು ತರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.